ತಾನು ಕಷ್ಟಪಟ್ಟು ದುಡಿದಂತಹ ಹಣವನ್ನು ಸಮಾಜದ ದಾನಿಗಳಿಂದ ಸಂಗ್ರಹಿಸಿರ್ತಕ್ಕಂತಹ ಅತ್ಯಂತ ಮೌಲ್ಯಯುತವಾಗಿರ್ತಕ್ಕಂಥ ಈ ಮೊತ್ತವನ್ನು ವಿದ್ಯಾರ್ಥಿಗಳಿಗೆ ಅದು ಅವರ ಮುಂದಿನ ಶಿಕ್ಷಣಕ್ಕೆ ಬೆಳಕಾಗತ್ತೆ ಅನ್ನೋ ದೃಷ್ಟಿಯಿಂದ ಹಂಚುವಂತಹ ಅತ್ಯಂತ ಹೃದಯ ವೈಶಾಲ್ಯ ಹೊಂದಿರತಕ್ಕಂಥ ಅವಿನಾಶ್ ಶೆಟ್ಟರ ಕೈಂಕರ್ಯವನ್ನು ನಾವೆಲ್ಲ ಮೆಚ್ಚುಗೆಯಿಂದ ಅಭಿನಂದಿಸಬೇಕು. ಯಾಕೆ ಅಂತ ಹೇಳಿದರೆ, ಇವತ್ತು ಸಮಾಜದಲ್ಲಿ ಹಣವನ್ನು ಹೊಂದಿರತಕ್ಕಂಥ ಸಿರಿವಂತರು ಬಹಳಷ್ಟು ಇರ್ಬೋದು, ಆದರೆ ಅವರಿಗೆ ಈ ರೀತಿ ವಿದ್ಯಾರ್ಥಿಗಳಿಗೆ ಹಂಚಬೇಕಂತ ಹೇಳೋ ಮನಸ್ಸು ಬರದೇ ಇರ್ಬೋದು. ತುಂಬ ಜನರಿಗೆ ಹಂಚಬೇಕಂತ ಹೇಳೋ ಮನಸ್ಸು ಇರ್ಬೋದು, ಆದರೆ ಸಂಪಾದನೆ ಮಾಡಲಿಕ್ಕೆ ಅಷ್ಟೊಂದು ಪ್ರಮಾಣದ ಹಣ ಸಿಗದೇ ಇರ್ಬೋದು. ಆದರೆ ಎರಡೂ ಸಿಕ್ಕಾಗ ಅದನ್ನು ಮತ್ತೆ ತನ್ನ ತಾಯಿಯ ಹೆಸರಲ್ಲಿ ವಿಶೇಷವಾಗಿ ಸಮಾಜಕ್ಕೆ ಹಂಚಬೇಕು ಅಂತ ಹೇಳಿದಂತಹ ಅವಿನಾಶ್ ಶೆಟ್ಟರ ಮನಸ್ಸೇ ಅತ್ಯಂತ ಸಿರಿವಂತಿಕೆಯಿಂದ ಕೂಡಿರುವಂಥದ್ದು. ಯಾಕಂದರೆ ಪ್ರಸ್ತಾವನೆಯಲ್ಲಿ ಹೇಳಿದರು, ಹಲವಾರು ಉದ್ಯಮಗಳನ್ನ ಮಾಡ್ತಾ ಇರ್ತಕ್ಕಂಥ ಅವಿನಾಶ್ ಶೆಟ್ಟರು ತುಂಬ ಶ್ರೀಮಂತರಲ್ಲ ಅಂತ. ಆದರೆ ಇಂತಹ ಕೈಂಕರ್ಯವನ್ನು ಮಾಡುವಾಗ ಎಲ್ಲ ಶ್ರೀಮಂತರಿಗಿಂತ ಅತಿ ಹೆಚ್ಚು ಶ್ರೀಮಂತಿಕೆಯನ್ನು ಹೊಂದಂಥವರು ಅವಿನಾಶ್ ಶೆಟ್ಟರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಅವರ ಮನಸ್ಥಿತಿ ಹೇಗೆ ಅಂತಂದರೆ, ಕಳೆದ ಬಾರಿ 6 ಲಕ್ಷ ಅವರು ಪಟಾಕಿಯಲ್ಲಿ ಗಳಿಸಿದ ಹಣವನ್ನು ಮತ್ತೆ ಸಮಾಜಕ್ಕೆ ಕೊಟ್ಟರು ಅಂತ. ಮೊನ್ನೆ ನಮ್ಮ ಸಂಸ್ಥೆಯಲ್ಲಿ ಕ್ರಿಯೇಟಿವ್ ಗುರುದೇವ ಭವ ಕಾರ್ಯಕ್ರಮವನ್ನು ಮಾಡುವಾಗ ಪ್ರತಿ ವರ್ಷ ನಾವು ಶಿಕ್ಷಕರನ್ನು ಹಾಗೆ ಸಮಾಜಕ್ಕೆ ನೆರಳಾಗಿ ನಿಂತಂಥ ಗುರುವಾಗಿ ಜನರನ್ನು ಪೊರೆದಂಥವರನ್ನು ಕೂಡ ಗುರುತಿಸ್ತಕ್ಕಂತಹ ಸನ್ಮಾನಿಸುವಂಥ ಕೆಲಸ ಮಾಡ್ತೇವೆ. ಹಾಗೆ ಈ ವರ್ಷ ಅದರಲ್ಲಿ ಅಮ್ಮನ ನೆರವು ಫೌಂಡೇಶನ್ ಅವಿನಾಶ್ ಶೆಟ್ಟರನ್ನು ಕೂಡ ಗೌರವಿಸಿದ್ವಿ. ಅದಕ್ಕೆ ಕೊಟ್ಟಂತಹ ಮೊತ್ತವನ್ನು ಕೂಡ ಸಂಜೆ ಯಾವುದೋ ಒಂದು ಹಬ್ಬ ನಡ್ಕದ ತುಂಬ ಅಸಹಾಯಕರ ಮನೆಗೆ ಕೊಟ್ಟು ಅದಕ್ಕೆ ಅವರ ಹೆಸರನ್ನ ಹಾಕದೆ ನಮ್ಮ ಸಂಸ್ಥೆ ಹೆಸರನ್ನ ಹಾಕಿಬಿಟ್ಟು ಒಂದು ವಾಟ್ಸಪ್ನಲ್ಲಿ ಸಂಜೆ ಕಳಿಸ್ತಾರೆ. ಅಂದರೆ ತನಗೆ ಬಂದಿರೋದೆಲ್ಲದೂ ಕೂಡ ಮತ್ತೆ ಸಮಾಜಕ್ಕೆ ಕೊಡ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಮನಸ್ಥಿತಿ ಬಹಳ ಆಶ್ಚರ್ಯ ಆಗುತ್ತೆ. ಯಾಕಂತ ಹೇಳಿದರೆ, ಇವತ್ತಿನ ಸಮಾಜದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಕೆಲಸ ನಮ್ಮ ಗಳಿಕೆಯಲ್ಲಿ ನಮ್ಮ ಹೋರಾಟದಲ್ಲಿ ಬ್ಯುಸಿ ಇರುವಾಗ ತಾನು ಗಳಿಸಿದಂತಹ ಮೊತ್ತವನ್ನು ಸಂಗ್ರಹಿಸಿಕೊಂಡು ಮತ್ತೆ ಸಮಾಜಕ್ಕೆ ಕೊಡಲಿಕ್ಕೆ ಬೇಕಾದಂತಹ ಸಂಘಟನೆಯನ್ನು ಮಾಡಬೇಕಾಗತ್ತೆ. ಜೂನ್ನಿಂದ ಇಲ್ಲಿಯವರೆಗೆ ಸುಮಾರು 9 ಕಾರ್ಯಕ್ರಮ ಅಂತ ಹೇಳಿದರು. ಆ ಎಲ್ಲ ಕಾರ್ಯಕ್ರಮ ಸಂಘಟಿಸಲಿಕ್ಕೆ ಬಿಡುವು ಮಾಡಿಕೊಳ್ಬೇಕು, ಸಂಘಟಿಸಬೇಕು, ಸೇರಿಸಬೇಕು, ಗುರುತಿಸುವಿಕೆ ಆಗಬೇಕು. ಎಲ್ಲವನ್ನು ಮಾಡಿಕೊಂಡು ಬಹಳ ಸಮರ್ಥವಾಗಿ ನಿಭಾಯಿಸ್ತಾ ಇರ್ತಕ್ಕಂತಹ ಈ ಫೌಂಡೇಶನ್ ನಿಜವಾಗೂ ನಮಗೆಲ್ಲ ಬಹುದೊಡ್ಡ ಮಾದರಿ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಮಕ್ಕಳು, ವಿದ್ಯಾರ್ಥಿಗಳು, ಇಲ್ಲಿ ಸಿಕ್ಕಿರ್ತಕ್ಕಂಥ ಪ್ರತಿ ಮೊತ್ತವು ಅದನ್ನು ನಾಗರಾಜ್ ಶೆಟ್ಟರು ಮಾತಿನಲ್ಲಿ ಹೇಳಿದರು. ನೀವು ಯಾವುದೋ ನಿಮ್ಮ ಇಚ್ಛೆಗನುಗುಣವಾಗಿ ಅದನ್ನು ಬಳಕೆ ಮಾಡಬೇಡಿ. 5,000 10,000 ಅಮೌಂಟಿನ ಭಾಳ ಕಡಿಮೆ ಅಮೌಂಟ್ ಅಲ್ಲ, ನಮಗೆಲ್ಲ ಆವಾಗ ಸಿಕ್ಕಿರೋದು ಬಹುದೊಡ್ಡ ಮೊತ್ತ ಅದು. ಹಾಗಾಗಿ ನಾಳೆ ನಿಮ್ಮ ಮುಂದಿನ ಎಜುಕೇಷನ್, ಅದು PUC ಇರಬಹುದು ಅಥವಾ PUC ಆದ ನಂತರ ಹೈಯರ್ ಎಜುಕೇಷನ್ಸ್ ಇರ್ಬೋದು, ಖಂಡಿತವಾಗಿಯೂ ನಿಮಗೆ ಬೇರೆ ಬೇರೆ ಕಾರಣಗಳಿಗೆ ಹಣ ಬೇಕಾಗುತ್ತೆ ಮಕ್ಕಳೇ. ದೊಡ್ಡ ಪ್ರಮಾಣದ ಹಣ ಬೇಕಾಗ್ತದೆ. ಅಲ್ಲಿ ಮೆಟೀರಿಯಲ್ ತೆಗೆದುಕೊಳ್ಳಿಕ್ಕಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಕೋರ್ಸ್ಗಳಿಗೆ ಕಟ್ಟಬೇಕಾದಂಥ ಹಣ ಇರಬಹುದು. ಹಾಗಾಗಿ ಆ ಹಣವನ್ನು ಎಲ್ಲಿಯೂ ಕೂಡ ಅನವಶ್ಯಕವಾಗಿ ಅದನ್ನು ಪೋಲು ಮಾಡದೆ ಒಳ್ಳೆಯ ಪುಸ್ತಕಗಳನ್ನ ತೆಗೆದುಕೊಳ್ಳಿಕ್ಕೋ ಅಥವಾ ಮೆಟೀರಿಯಲ್ನ ಪರ್ಚೇಸ್ ಮಾಡ್ಕೊಳ್ಳಿಕ್ಕೋ ಬಳಸ್ಕೊಳ್ಳಿ. ಸುಮ್ಮನೆ ಬೇಕಾಬಿಟ್ಟು ಶೋಕಿ ಮಾಡಲಿಕ್ಕೆ ಬಟ್ಟೆಯನ್ನು, ಮೊಬೈಲನ್ನು, ಶೂಸ್ ತಗೊಳ್ಳಿಕ್ಕೋ ವೆಚ್ಚ ಮಾಡಿ ಅದನ್ನು ಹಾಳು ಮಾಡಬೇಡಿ. ಯಾಕಂದರೆ ಬಹಳ ಮೌಲ್ಯಯುತವಾಗಿ ಸಂಪಾದಿಸಿದ ಹಣ ಅದು, ಅದರ ಪರಿಜ್ಞಾನ ತಮಗಿರಲಿ ಅಂತ ಹೇಳ್ತಾ, ನೀವು ಕೂಡ ಮುಂದಿನ ಬದುಕಿನಲ್ಲಿ, ಯಾಕಂದರೆ ಸುನೀಲ್ ಸರ್ ಅದನ್ನು ಮಾತನಾಡ್ತಾ ಹೇಳಿದರು, ಇಲ್ಲಿ ಗಳಿಸಿರ್ತಕ್ಕಂಥ ನಿಮಗೇನೀಗ ಸ್ಕಾಲರ್ಶಿಪ್ ಸಿಕ್ಕಿದೆ, ಇದು ಕೇವಲ ಪ್ರಚಾರಕ್ಕಲ್ಲ, ಪ್ರೇರಣೆಗಾಗಿ ಅಂತ ಹೇಳಿ ಆ ಪ್ರೇರಣೆಯನ್ನು ಪಡೆದುಕೊಂಡು ಮುಂದಿನ ಬದುಕಿನಲ್ಲಿ ನೀವು ಕೂಡ ಸಮಾಜಕ್ಕೆ ಮತ್ತೆ ಬೆಳಕಾಗಿ ನಿಲ್ಲಬೇಕು. ದೀಪವನ್ನು ಹಚ್ಚುವಂಥ ಕೆಲಸ ಮಾಡಬೇಕು ನಾವು. ಇವತ್ತು ನಿಮಗೆ ಅವರು ಬೆಳಕಾಗಿ ನಿಮ್ಮ ವಿದ್ಯಾರ್ಜನೆಗೆ ಸಹಾಯವನ್ನು ಮಾಡಿದ್ದಾರೆ. ನೀವು ನಾಳೆ ಸಮಾಜಕ್ಕೆ ಮತ್ತೆ ಅದನ್ನು ಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕು. 100 ಜನರಿಗೆ ನೀವು ಸಹಾಯ ಮಾಡುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು. ಅವಿನಾಶ್ ಶೆಟ್ಟರು AB ನೆಗೆಟಿವ್ ಗ್ರೂಪ್ ಅಂತ ಪ್ರಸ್ತಾವನೆಯಲ್ಲಿ ಹೇಳುವಾಗ ಅದು ಬಹಳ ಅಪರೂಪದ ಬ್ಲಡ್ ಗ್ರೂಪ್. ಅದು 44 ಸಾರಿ ಅದು ರಕ್ತದಾನ ಮಾಡಿದ್ದಾರೆ ಅಂತ ಹೇಳಿದರೆ, ಅದು ಬರೀ ರಕ್ತದಾನ ಮಾಡಿರುವಂಥದ್ದಲ್ಲ, 44 ಜೀವದಾನ ಮಾಡಿದ್ದು ಅಂತ. ಅದು ಆ ರೀತಿಯ ಮನಸ್ಥಿತಿ ನಮ್ಮ ನಡುವೆ ಇವತ್ತು ವಿಶೇಷವಾಗಿ ಯುವ ಮನಸ್ಸುಗಳಿಗೆ ಬೇಕು. ಜೊತೆಗೆ ನಾವು ದೇವರಿಗೆ ಸಲ್ಲಿಸ್ತಕ್ಕಂಥ ಪೂಜೆ ಎಷ್ಟು ನಾವು ಮಾಡ್ತಕ್ಕಂಥ ಎಲ್ಲ ರೀತಿಯ ಆ ಪೂಜೆಯ ಕ್ರಮಗಳು ದೇವರನ್ನು ತಲುಪುತ್ತೋ ಗೊತ್ತಿಲ್ಲ ಅಂತೆ. ಆದರೆ ಈ ರೀತಿ ದಾನ ಧರ್ಮ ಮಾಡೋ ಮುಖಾಂತರ, ಅಂದರೆ ಅಸಹಾಯಕರಿಗೆ ಅಥವಾ ಅಶಕ್ತರಿಗೆ ನೆರಳಾಗುವ ಮುಖಾಂತರ ನಾವು ಸಲ್ಲಿಸುವಂತಹ ಸೇವೆ, ಅದರ ಪ್ರತಿ ಕಣಕಣವು ದೇವರನ್ನು ತಲುಪುತ್ತಂತೆ. ಅಂತಹ ಒಂದು ಶ್ರೇಷ್ಠವಾದಂತಹ ಕಾಯಕವನ್ನು ಅವಿನಾಶ್ ಶೆಟ್ಟರು ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕೂಡ ಕ್ರಿಯೇಟಿವ್ ಹೊಂಗಿರಣ ಅಂತ ಹೇಳಿ ಯೋಚನೆ ಮುಖಾಂತರ ತಂದೆ ತಾಯಿ ಇಲ್ಲದೇ ಇರತಕ್ಕಂತಹ ಅತ್ಯಂತ ಬಡತನದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಆದರೆ ಅವಿನಾಶ್ ಶೆಟ್ಟರ್ ನೋಡುವ ಮುಖಾಂತರ ನನ್ನ ಕೆಲವು ಫಾರ್ಮುಲಾಗಳು ಮತ್ತೆ ಬದಲಾಗಿದೆ. ನಾನು ಆವಾಗ ಕ್ಲಾಸ್ ಮಾಡುವಾಗ ಮಕ್ಕಳಿಗೆ ಹೇಳ್ತಾ ಇದ್ದೆ, ಮಕ್ಕಳೇ ನೀವು ಮುಂದೆ ಉದ್ಯೋಗಕ್ಕೆ ಹೋದಾಗ ಕನಿಷ್ಠ 10% ನಿಮ್ಮ ದುಡಿಮೆಯ ಭಾಗವನ್ನು ಸಮಾಜಕ್ಕೆ ಕೊಡಿ ಅಂತ.
ಆದರೆ ಅವಿನಾಶ್ ಶೆಟ್ಟರ್ ಏನು ಮಾಡ್ತಾರೆ ಅಂತಂದರೆ ದುಡಿಮೆಯ ಬಹುಪಾಲನ್ನೇ ಸಮಾಜಕ್ಕೆ ಕೊಟ್ಟು ಬಿಡ್ತಾರೆ. ಅಲ್ಲೆಲ್ಲೋ ಬೇಕಾದ ಒಂದು ಚಿಕ್ಕ 5-10% ದುಡಿಮೆಯನ್ನು ಅವರ ಜೀವನಕ್ಕೆ ಬಳಸ್ಕೊಳ್ತಾರೆ. ಅದು ನೋಡಿದ ನಂತರ ನನ್ನ ಫಾರ್ಮುಲಾ ಬದಲಾಗಿದೆ. ನಾನೀಗ ಕ್ಲಾಸಲ್ಲಿ ಹೇಳುವಾಗ ಅದನ್ನು ಚೇಂಜ್ ಮಾಡಿ ಹೇಳ್ತೇನೆ. ಅಂದರೆ ಆ ಮನಸ್ಸಿದ್ದಾಗ, ಅಂತಹ ಆಲೋಚನೆಗಳಿದ್ದಾಗ ಸಮಾಜವನ್ನು ಬೆಳಗುವಂಥ ಕೆಲಸವನ್ನು ಮಾಡ್ಬೋದು. ಅದನ್ನು ಈ ಸಮಾಜ ನೂರ್ಕಲ್ ನೆನಪಿನಲ್ಲಿಡ್ತದೆ. ಆ ದೃಷ್ಟಿಯಿಂದ ಮುಂದೆ ನೀವು ನಿಮ್ಮ ಉದ್ಯೋಗ ಹಂತಕ್ಕೆ ಹೋದಾಗ, ದುಡಿಮೆಯ ಹಂತಕ್ಕೆ ಹೋದಾಗ ಈ ಮನಸ್ಸನ್ನು ಖಂಡಿತ ಉಳಿಸ್ಕೊಳ್ಳಿ. ಈ ಋಣವನ್ನು ತೀರಿಸುವಂತಹ, ಸಂದಾಯ ಮಾಡುವಂಥದ್ದನ್ನು ಮರಿಬೇಡಿ ಅಂತ ಹೇಳ್ತಾ, ಅವಿನಾಶ್ ಶೆಟ್ಟರ ಕೈ ಇನ್ನೂ ಅಕ್ಷಯ ಪಾತ್ರೆ ಆಗಲಿ, ಅವಿನಾಶ್ ಶೆಟ್ಟರಂಥ ಮನಸ್ಸುಗಳು 1000 ಆಗಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ನಮಸ್ಕಾರ.